ನಮಸ್ತೆ, ನಾನಿವತ್ತು ಮಶ್ರೂಮ್ ಮಸಾಲ ಗ್ರೇವಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಇಲ್ಲಿ ನಾನು ಮಶ್ರೂಮ್, ಈರುಳ್ಳಿ, ಟೊಮೆಟೊನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಹಸಿ ಶುಂಠಿ, ಸೋಂಕಾಳು, ಗೋಡಂಬಿ, ದಾಲ್ಚಿನ್ನಿ, 2 ಲವಂಗನ ತೊಗೊಂಡಿದ್ದೀನಿ. ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್, ಅರಿಶಿನ ಪೌಡರ್, ಉಪ್ಪು, ಎಣ್ಣೆ ಮತ್ತು ಸ್ವಲ್ಪ ಕ್ರೀಮ್ ತೊಗೊಂಡಿದ್ದೀನಿ. ಕೆನೆ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಗಾರ್ನಿಷ್ಗಂತ. ಈಗ ಕಡಾಯಿ ಕಾದಿದೆ. ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ. ಮೊದಲಿಗೆ ನಾವು ಗ್ರೇವಿ ಮಾಡ್ಕೊಳ್ಳಿಕ್ಕೆ ಮಸಾಲೆಗಳನ್ನು ಫ್ರೈ ಮಾಡ್ಕೊಂಡ್ಬಿಡೋಣ. ಇಲ್ಲಿ ನಾನು ಸೋಂಕಾಳನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಹಸಿ ಶುಂಠಿ, ಬೆಳ್ಳುಳ್ಳಿ, ದಾಲ್ಚಿನ್ನಿ, ಲವಂಗ, ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ ನಂತರನೇ ನೀವು ಟೊಮೆಟೊನ ಹಾಕ್ಕೊಳ್ಳಿ. ಟೊಮೆಟೊ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೋಬೇಡಿ, ಇಲ್ಲಾಂದರೆ ಈರುಳ್ಳಿ ಚೆನ್ನಾಗಿ ಬೇಯೋದಿಲ್ಲ. ಈರುಳ್ಳಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಕೂಡ ನೀವು ಮೆತ್ತಗೆ ಆಗಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ತೆಗೆದು ಒಂದು ಪ್ಲೇಟಿಗೆ ತಣ್ಣಗಾಗಲಿಕ್ಕೆ ಇಟ್ಬಿಡ್ತೀನಿ. ಮಸಾಲೆ ತಣ್ಣಗಾಗುವಷ್ಟರಲ್ಲಿ ನಾನು ಮಶ್ರೂಮನ್ನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ನಂತರ ಕಟ್ ಮಾಡ್ಕೊಂಡಿರ್ತೀವಿ ಮಶ್ರೂಮನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಶ್ರೂಮ್ಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ಸೇರಿಸೋದ್ರಿಂದ ಏನಾಗುತ್ತೆ, ಬೇಗನೆ ಫ್ರೈ ಆಗುತ್ತೆ. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಗ್ರೇವಿಯಲ್ಲಿ ಕೂಡ ನೀವು ಉಪ್ಪನ್ನು ಹಾಕಬೇಕಾಗತ್ತೆ. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನು ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊತೀನಿ. ಇದು ನೀರು ಬಿಡುತ್ತೆ, ಇದೇನು ಹೊತ್ತೋದಿಲ್ಲ. ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಅಲ್ಲಿ ತನಕ ನೀವು ಮಸಾಲೆನ ಮಿಕ್ಸರ್ ಕೂಡ ಮಾಡ್ಕೋಬಹುದು. ಮಸಾಲೆನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಮಸಾಲೆನ ನೀವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನೀವು ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬಹುದು, ನಡೆಯುತ್ತೆ. ಈ ರೀತಿ ನೀವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಶ್ರೂಮ್ ಕೂಡ ಫ್ರೈ ಮಾಡ್ಕೊತಿದ್ದೀವಲ್ಲ, ನೋಡಿ ಮಶ್ರೂಮ್ ಕೂಡ ಚೆನ್ನಾಗಿ ನೀರು ಬಿಟ್ಟಿದೆ. ಇದು ಡ್ರೈ ಆಗಬೇಕು, ಅಲ್ಲಿ ತನಕ ನೀವು ಮಶ್ರೂಮನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಶ್ರೂಮ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಶ್ರೂಮ್ ತುಂಬಾ ರುಚಿಯಾಗಿ ಬರುತ್ತೆ. ಒಂದ್ಸರಿ ಈ ರೀತಿ ಮಾಡಿ. ಈ ರೀತಿಯಾಗಿ ಮಶ್ರೂಮ್ ಡ್ರೈ ಆಗಬೇಕು. ನಾನೀಗ ಇದನ್ನು ತೆಗೆದು ಬಿಡ್ತೀನಿ. ಕಡಾಯಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕೋತಾ ಇದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಇದು ಕಲರಿಗೋಸ್ಕರ ಹಾಕೊಳ್ಳಿ, ಎಣ್ಣೆಯಲ್ಲೇ ಹಾಕೊಳ್ಳಿ. ಸ್ವಲ್ಪ ಹಾಕೋತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ಕಲರ್. ಹೀಗಾಗಿ ಆಮೇಲೆ ನೀವು ಬೇಕಾದರೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಗ್ರೇವಿಯಲ್ಲಿ ಹಾಕೋಬೋದು. ನಂತರ ಇದಕ್ಕೆ ನಾನು ಮಿಕ್ಸಿ ಮಾಡ್ಕೊಂಡಿರುವಂಥ ಗ್ರೇವಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಗ್ರೇವಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೀಗಾಗಿ ನೀವು ಸ್ವಲ್ಪ ಚಿಲ್ಲಿ ಪೌಡರನ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿದ್ದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬೇಡಿ. ನೋಡಿ, ಇಲ್ಲಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಹೀಗಾಗಿ ನಾನು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ತೆಳು ಮಾಡ್ಕೊತೀನಿ. ಮೀಡಿಯಮ್, ಜಾಸ್ತಿ ಏನು ನೀರು ಹಾಕೋದಿಲ್ಲ. ನೀವು ಜಾಸ್ತಿ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ರೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ತುಂಬಾ ನೀರಾಗಿ ಮಾಡ್ಕೊಂಡ್ರೂ ಗ್ರೇವಿ ಚೆನ್ನಾಗಿ ಅನಿಸೋದಿಲ್ಲ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಎಲ್ಲ ಮಸಾಲೆಗಳನ್ನು 1 ಟೀ ಸ್ಪೂನ್ದಷ್ಟು ಹಾಕಿದ್ದೀನಿ. ಇದಕ್ಕೆ ಗರಂ ಮಸಾಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ನನ್ನ ಮಗಳು ಖಾರ ತಿನ್ನೋದಿಲ್ಲ ಅಂಥೇಳಿ ನಾನು ಸ್ವಲ್ಪ ಅವಳಿಗೆ ತೆಗೆದಿಟ್ಟು ಆಮೇಲೆ ಖಾರನ ಹಾಕೋತೀನಿ. ಮಶ್ರೂಮ್ಗೆ ನೀವು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀರಾ. ಈಗ ಗ್ರೇವಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅದನ್ನು ನೋಡಿ ಹಾಕೊಳ್ಳಿ. ಇದು ಕ್ಲಿಪ್ ಇಲ್ಲಿ ಮಿಸ್ ಆಯಿತು, ನಂದು ಉಪ್ಪು ಹಾಕಿದ್ದು. ಹೀಗಾಗಿ ಗ್ರೇವಿನ ನೀವು ಒಂದು ಕುದಿ ಕುದಿಸ್ಕೊಂಡ ನಂತರ ಮಶ್ರೂಮ್ ಫ್ರೈ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಹಾಕಿ ಮತ್ತೆ ಒಂದು ಕುದಿ ಕುದಿಸ್ಕೊಂಬಿಡಿ. ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಶ್ರೂಮ್ ಜೊತೆ ಗ್ರೇವಿ. ಈಗ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಮಶ್ರೂಮ್ ಮಸಾಲ ಗ್ರೇವಿ ರೆಡಿನೇ ಆಗಿಬಿಡುತ್ತೆ. ಗಾರ್ನಿಷ್ಗಂತ ಹೇಳಿ ನೀವು ಕ್ರೀಮ್ ಇಟ್ಕೊಂಡಿರ್ತಾರಲ್ಲ ಅದನ್ನು ಕೂಡ ಹಾಕೋಬಹುದು. ಇದು ಆಪ್ಷನಲ್ಲು ಕ್ರೀಮ್, ನೀವು ಬೇಕಿದ್ದರೆ ಹಾಕೋಬಹುದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಮಶ್ರೂಮ್ ಗ್ರೇವಿ ಮಸಾಲಾನ ನೀವು ಪರಾಟ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಇದನ್ನು. ನೋಡಿ, ಈಗ ಮಶ್ರೂಮ್ ಮಸಾಲ ಗ್ರೇವಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.